100 ಜನ ಅಲ್ಲ, 1000 ಜನ ಅಲ್ಲ, ಲಕ್ಷ ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವರು ಒಬ್ಬನೇ ಬಂದು ಪ್ರಮಾಣ ಮಾಡೇ ಮಾಡ್ತೀನಿ. ನಾನು ಹೇಳದ್ ಕೇಳಿ, ಗಿರೀಶ್ ಪಟ್ಟಣ್ಣ ಅವರ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ. 100 ಜನ ಅಲ್ಲ, 1000 ಜನ ಅಲ್ಲ, ಲಕ್ಷ ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವರು ಒಬ್ಬನೇ ಬಂದು ಪ್ರಮಾಣ ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ಇದು ಮಾಡಿದಾರ. ನೀವ್ ಹೇಳಿದ್ರಲ್ಲ, ಅಲ್ಲಿರುವವರೆಲ್ಲರೂ ರೇಪಿಸ್ಟ್ರು ಅಂತ ಹೇಳಿದಾರಲ್ಲ, ಅದಕ್ಕೆ ನಿಮ್ಮಲ್ಲಿ ನಾವು ಯಾಕೆ ಬರ್ತೇವೆ? ನೀವು ಯಾರು? ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ. ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರ. ಭಾಸ್ಕರ್ ಅವರೇ, ಎಲ್ಲ ಸೇರಿರುವ ನಿನ್ನೆ ಗಲಾಟೆಗೆ ಬಂದಿರುವ ಬಂಧುಗಳೇ, ಆದರೆ ನೀವು ಅಷ್ಟೊಂದು ಗಲಾಟೆ ಮಾಡಿದ್ರು ನಾವೇನು ಹೆದರೋದಿಲ್ಲ, ಹೆದರ್ಕೊಳ್ಳೋರು ಯಾರೂ ಇಲ್ಲ. ನೀವು ಒಬ್ಬೊಬ್ಬರು ಸಿಕ್ಕಿದಾಗ ಯಾಕೋ ಗಲಾಟೆ ಮಾಡ್ತೀರಿ? ತಾಕತ್ತಿದ್ರೆ ಬನ್ನಿ, ನಮ್ಮ ಸಭೆ ಎಲ್ಲಿ ನಡೀತದೆ ಅಲ್ಲಿ ಬನ್ನಿ. ಅಲ್ಲಿ ಮಹೇಶ್ ಅಣ್ಣಂದು ಒಂದು ಕೂದಲು ಉದುರ್ಸೋಕ್ಕಾಗೋದಿಲ್ಲ, ನೀವು ಕೂದಲು ಮುಟ್ಲಿಕ್ಕಾಗೋದಿಲ್ಲ, ಗೊತ್ತುಂಟು ನಿಮಗೆ. ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಯಾಕೆ ನಿಮಗೆ ಬಂದು ಮೊನ್ನೆ ಉಜಿರೆಯಲ್ಲಿ ಹೋರಾಟ ಆಯಿತು, ಅವತ್ತು ಬರಬೇಕಾಗಿತ್ತು. ನೀವು ಗಂಡಸ್ರೇನೋ ನೀವು? ಒಬ್ಬೊಬ್ಬ ಸಿಕ್ಕಿದಾಗ 20 ಜನ 30 ಜನ ಎಲ್ಲ ಸೇರಿಕೊಂಡು ನೀವು ಮಾತಾಡೋಕ್ಕೆ ನೀವು ಗಂಡಸ್ರ? ನೀವು ಬೋಳಿ ಮಕ್ಕಳೇ, ನೀವು ಯಾರಿಗೆ ನೀವು ಬೈಯೋದು? ಬ್ಯಾವರ್ಸಿಗಳು ಅಂಥವ್ರು ಇಂಥವ್ರು ಅಂತ, ಅದೆಲ್ಲ ನಿಮ್ಮ ತಾಯಿಯಂದರು, ನಿಮ್ಮ ಹೆಂಡ್ತಿರು. ಅರ್ಥ ಆಯ್ತಾ? ಇನ್ನೊಬ್ರಿಗೆ ಬೈಬೇಡಿ ನೀವು. ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿದೆ, ಅವಳ ಬಗ್ಗೆ ನಾವು ಹೋರಾಟ ಮಾಡಬಾರ್ದಾ? ತಾಕತ್ತಿದ್ರೆ ಮೊನ್ನೆ ಬರಬೇಕಿತ್ತು, ನಿಡ್ಲೆಗೆ ಬರಬೇಕಾಗಿತ್ತು, ಉಜಿರೆಗೆ. ಅದು ತಾಕತ್ತಿಲ್ವ ನಿಮಗೆ? ಆ ತಾಕತ್ತಿಲ್ದೇ ಹೆಣ್ಗರ ಥರ ಗಾಂಡುಗಳ ಥರ ಬಂದು ಒಬ್ಬೊಬ್ಬರು ಸಿಕ್ಕಿದ್ರೆ 30 ಜನ ಬರೋಕ್ಕೆ ನೀವೇ ಬೇಕಾ ನಾಯಿಗಳು? ನೀವೇ ಬೇಕಾದ್ರೆ ನಾಯಿಗಳು? ಲೋಫರ್ ನನ್ನ ಮಕ್ಕಳೇ. ಏನು ಮಹೇಶಣ್ಣ ಏನು ಮಹೇಶಣ್ಣಂದು ಒಂದು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ, ನೀವು ಒಂದು ರೋಮ ಅಲ್ಲಾಡ್ಸೋಕ್ಕಾಗಲ್ಲ, ಗೊತ್ತಾ ಮಹೇಶಣ್ಣಂದು? ಏನು ಮಹೇಶಣ್ಣ ಅಂತ ಹೇಳೋದು ನೀನು? ನಾವು ಮಹೇಶಣ್ಣನ ಜೊತೆ ಲಕ್ಷಾಂತರ ಜನ ಇದ್ದೀವಿ. ಮುಟ್ಟು ನೋಡು, ಎಲ್ಲೆಲ್ಲಿ ಸಭೆ ನಡೀತದೆ, ಬನ್ನಿ ಅಲ್ಲಿಗೆ. ನಿಮ್ಮ ತಾಕತ್ತಿದ್ರೆ, ನೀವು ಗಂಡಸರಾಗಿದ್ದರೆ. ಯಾರು ನಿಮ್ಮ ಅಪ್ಪ ಮಾಡ್ತಾನೆ ರೇಪು? ಅಲ್ಲ ನೀವು ಮಾಡ್ತಾ ಇದ್ದೀರಾ ರೇಪು? ಯಾರು ಮಾಡಿದ್ರು? ಸೌಜನ್ಯನ ರೇಪ್ ಯಾರೋ ಮಾಡಿದ್ರು? ಮಾತಾಡೋದು ಎಲ್ಲ ಬೋಳಿ ಮಕ್ಕಳೇ. ನಿಮಗೆ ಏನಂತ ಮಾತಾಡ್ತಾ ಇದ್ದೀರಿ? ದನಿ ಅಂತೆ, ದನಿ ನಿಮಗೆ. ನಮಗೆ ದನಿ ಅಲ್ಲ, ನಮಗೆ ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ನಮ್ಮ ನ್ಯಾಯಕ್ಕೋಸ್ಕರ 11 ವರ್ಷದಿಂದಲೂ ಮಹೇಶಣ್ಣ ಹೋರಾಟ ಬಂದಿರೋದು. ಅವನು ಗಂಡಸು ಕಣ, ನಿಮ್ಮಂಗೆ ಹೆಣ್ಗ ಅಲ್ಲ. ನೀವು ಗಾಂಡುಗಳು. ಮಹೇಶಣ್ಣ ಗಂಡಸಾಗಿರೋದಕ್ಕೆ 11 ವರ್ಷದಿಂದ ಹೋರಾಟ ಮಾಡಿ ಒಂದೊಂದು ಕಡೆ 5,000 10,000 ಜನ ಸೇರೋದು, ಗೊತ್ತುಂಟ ನಿಮಗೆ? ನೀವು ಒಬ್ಬ ಸಿಕ್ಕ ತಕ್ಷಣ 30 ಜನ ಸೇರಿಬಿಟ್ಟು ನೀನೇನು ಮಾತಾಡ್ತೀಯ ಅಲ್ಲಿ ವಿಚಾರ ಅಂದರೆ? ನೀವು ಅನ್ನ ತಿಂದಿರ್ಬೋದು. ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿಗೆ ಹೋದವರು ಪ್ರತಿಯೊಬ್ಬರು ಊಟ ಮಾಡ್ಕೊಂಡೇ ಬರೋದು. ಧರ್ಮಕ್ಕೇನು ಕೊಡ್ತಾ ಇಲ್ಲ ಅವರು? ಧರ್ಮ ಕೊಡ್ತಾ ಇಲ್ಲ ಕಣ. ಎಲ್ಲ ಅಕ್ಕಿ ಮೂಟೆಗಳೆಲ್ಲ ಬರೋದು ಎಲ್ಲಿಂದ ಹೇಳು? ಘಟ್ಟದಿಂದಲೇ ಬರೋದು ಅಕ್ಕಿ ಮೂಟೆ, ತರಕಾರಿ ಮೂಟೆ ಎಲ್ಲ. ಈಗ ನಿಮ್ಮ ಅಪ್ಪಂದ್ರ ಮನೆದು ಕೊಡ್ತಾ ಇದ್ದೀರಾ ಅಲ್ಲಿ? ಲೋಫರ್ ನನ್ನ ಮಕ್ಕಳೇ, ಏನು ದೊಡ್ಡದಾಗಿ ಮಾತಾಡ್ತಾ ಇದ್ದೀರಿ ನೀವು? ಗಂಡಸರಾದರೆ ನಾವು ಸಭೆ ನಡೆಸ್ತೀರಲ್ಲ, ಅಲ್ಲಿಗೆ ಬನ್ನಿ, ಅಲ್ಲಿ ತಾಕತ್ತು ತೋರಿಸಿ. ಒಬ್ಬೊಬ್ಬರು ನಿಂತು ಅವನು ಮೈ ಮುಟ್ಟಬೇಕಾಗಿತ್ತು. ನೀವು ಮುಟ್ಟಿದ ಕಥೆನೇ ಬೇರೆ ಆಗಿತ್ತು, ಗೊತ್ತುಂಟ ನಿಮಗೆ? ನಾವೆಲ್ಲ ರೆಡಿಯಾಗಿದ್ದು, ನೀವು ಫೋನ್ ಬರಲಿ ಅವ್ರದ್ದು ಅಂತ. ಅವ್ರನ್ನ ಮುಟ್ಟು ನೋಡ್ರು. ನಿಮ್ಮ ತಾಕತ್ತಿದ್ರೆ ಒಬ್ಬ ಇದ್ದಾಗ ಮುಟ್ಟೋದಲ್ಲ, 10 ಜನ ಇದ್ದಾಗ ಮುಟ್ಟಿ. ಅವತ್ತು ನಿಮ್ಗೆ ಗಂಡಸ್ತನ ನಾನು ಮೆಚ್ಚುತ್ತೀನಿ. ನಿಮಗೆ ಗಂಡಸ್ತನಕ್ಕೆ ಬೆಂಕಿ ಮಹೇಶಣ್ಣನ ಹುಚ್ಚ ಕುಡಿಯೋಕೆ ಯಾಕೋ ಹೋಗ್ತೀರಿ? ಲೋಫರ್ ನನ್ನ ಮಕ್ಕಳೇ, ಮಹೇಶಣ್ಣನ ಹುಚ್ಚ ಯಾಕೆ ಕುಡಿತೀರಿ? ಹೋಗಿ ಮಹೇಶಣ್ಣ ಅಂತ ಏನು ತಿಮ್ರಾಡಿ ಏನು ಮಾಡಿದ್ರು ನಿಮಗೆ? ಅವ್ನು ಗಂಡಸು ಅಂತ ತೋರಿಸ್ತಾ ಇಲ್ವಾ? ಅವ್ನು ಗಂಡಸಲ್ವಾ ಅವನು? ನಿಮ್ಮಂಗೆ 30 ಜನ ಸೇರಿಬಿಟ್ಟು ಮಾಡ್ತಾನೆ ಒಬ್ಬನೇ. ಅವನು ಮನೇಲಿ ಇದ್ದಾರಲ್ಲ ಒಬ್ಬರೇ. ತಾಕತ್ತಿದ್ರು ಹೋಗಿ ಮನೆ ಹತ್ರ, ಮನೆ ಹತ್ರ ಒಂದು 100 ಜನ ಹೋಗಿ, ಗೊತ್ತಾಗುತ್ತೆ ಆಮೇಲೆ ಏನು ಅಂತ. ಲೋಫರ್ ನನ್ನ ಮಕ್ಕಳೇ, ಇನ್ನೊಬ್ರಿಗೆ ಸೂಳೆ ಬೇವರ್ಸ್ ಅಂತಾರೆ. ನಿಮ್ಮ ಹೆಂಡತಿ, ನಿಮ್ಮ ತಾಯಿ ಇನ್ನೊಂದು ಸರಿ ಹೆಂಗಸರು ಬೈದ್ರೆ ನಿಮ್ಮ ನಾಲಿಗೆ ಕತ್ತರಿಸಾಕ್ಬಿಡ್ತೀವಿ. ಸೂಳೆ ಮಕ್ಕಳೇ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ.